ಆತ್ಮೀಯ ಪಾಲಕರಿಗೆ ಒಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ, ದಯವಿಟ್ಟು ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಮೊಬೈಲ್ ಕೊಟ್ರಪ್ಪ ಅಂತಂದ್ರೆ ಮಕ್ಕಳ ಕಣ್ಣು ಸಣ್ಣ ಆತಾವ. ಆಮೇಲೆ ಏನಪ್ಪ ಅಂತಂದ್ರೆ ಮೈಂಡ್ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ಮೈಂಡಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ. ನಾವು ಏನು ಮಾಡಾಕತ್ತೀವಪ್ಪ ಅಂತಂದ್ರೆ ಅಳಾಕತ್ತೇಳೇನೋ ಮೊಬೈಲ್ ಕೊಟ್ಬಿಡೋದು. ಆಮೇಲೆ ಊಟ ಮಾಡ್ಲಿಕ್ಕೂ ಮೊಬೈಲ್ ಕೊಡೋದು. ದಯವಿಟ್ಟು ಯಾವ ಲೆಕ್ಕಕ್ಕೂ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಮೊಬೈಲ್ ಕೊಡೋದ್ರಿಂದ ಮಕ್ಕಳಿಗೆ ಬರಲಾರಂಥ ಜಡ್ಗಳು ಬರ್ತಾವೆ. ಆಮೇಲೆ ಏನಪ್ಪ ಅಂತಂದ್ರೆ ನೆನಪಿನ ಶಕ್ತಿನೂ ಕಡಿಮೆ ಆಗ್ತದೆ. ನರಗಳು ವೀಕ್ ಆಗ್ತಾವೆ, ಅಂದ್ರೆ ನರಗಳು ಸಣ್ಣ ಆಗ್ತಾವೆ. ನರಗಳು ಸಣ್ಣ ಆದಾಗ ಮಕ್ಕಳು ದಷ್ಟಪುಷ್ಟ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವು ಹೋಗ್ತಾ 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 ಏನಾಗ್ತೀರಿ ಅಂತಂದ್ರೆ ಮೊಬೈಲ್ ಇಲ್ಲಾರ್ದು ಮುಂದೆ ಉಣ್ಣಂಗಿಲ್ಲ, ಜೀವನನೇ ಇಲ್ಲಾರ್ದಂಗೆ ಆಗ್ಬಿಡುತ್ತೆ. ದಯವಿಟ್ಟು ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಗೇಸಿ ನಮ್ಮ ಮಕ್ಕಳಿಗೆ ನಾವೇ ಕೆಡಿಸ್ತೀವಿ. ನಮ್ಮ ಮಕ್ಕಳು ದಾರಿ ತಪ್ಪಿಬಿಡ್ತಾವೆ. ಈಗ ದೊಡ್ಡ ಮಕ್ಕಳು ಏನು ಮಾಡಕತ್ತಾರಪ್ಪ ಅಂತಂದ್ರೆ 1ನೇತ್ತೆ 2ನೇತ್ತೆ 3ನೇತ್ತೆ ತನಕ ಹುಡ್ರು ಸುಳ್ಳು ಹೇಳೋದು ಕಲ್ತಾರೆ. ಹೆಂಗೆ ಸುಳ್ಳು ಹೇಳೋದು ಕಲ್ತಾರಪ್ಪ ಅಂತಂದ್ರೆ, ಲೆಕ್ಕ ಹಾಕಿ ಕೊಟ್ಟಿದ್ರಪ್ಪ ಅಂತಂದ್ರೆ ಲೆಕ್ಕ ಸಿಗಲಿಲ್ಲಪ್ಪ ಅಂತಂದ್ರೆ ಗೂಗಲ್ದಾಗ ಲೆಕ್ಕ ತೆಗೆಸಿ ಲೆಕ್ಕ ಮಾಡ್ಕೊಂಡು ಹೋಗ್ತಾವೆ. ಅದು ಅಲ್ಲದೆ ಇನ್ನೊಂದು ಏನೈತಪ್ಪ ಅಂದ್ರೆ ಹೋಮ್ವರ್ಕ್ ಮಾಡ್ಯಾರ ಇಲ್ಲ ಅಂತ ಅನ್ನೋ ಸಲಾಗಿ ಕೆಂಪು ಪೆನ್ನಿಲ್ಲಿ ರೈಟ್ ಮಾಡ್ಕೊಂಡು ಹೋಗುವಂಥ ಮಕ್ಕಳು ಹುಟ್ಟ್ಯಾವ. ಯಾಕಂತಂದ್ರೆ ಎದರಿಂದ ಈ ಮೊಬೈಲಿಂದನೇ ಆಗತ್ತೆ. ಯಾಕಂತಂದ್ರೆ ಅವ್ರಿಗೆ ನಾವು ಮೊಬೈಲ್ ಕೊಟ್ಟು ಮಕ್ಳಿಗೆ ಹಾಳು ಮಾಡಾಕತ್ತೀವಿ. ದಯವಿಟ್ಟು ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಮೊಬೈಲ್ ಕೊಟ್ರಪ್ಪ ಅಂದ್ರೆ ಬರ್ಲಾರ ಜಡ್ಡು ಬರ್ತಾವೆ. ಕಣ್ಣುಗಳು ಸಣ್ಣ ಆಗ್ತಾವ. ಏನಪ್ಪ ಅಂದ್ರೆ ನರಗಳು ಸಣ್ಣ ಆದವಪ್ಪ ಅಂತಂದ್ರೆ ಜಡ್ಡುಗಳಿಗೆ ಕಾರಣ. ಯಾವ ಜಡ್ಡುಗಳು ಬರ್ತಾವೆ. ಯಾಕಂತಂದ್ರೆ ಜಡ್ಡು ಬಂತಪ್ಪ ಅಂತಂದ್ರೆ ನಾವು ಯಾವ ದವಾಖಾನಿಗೆ ಹೋದ್ರೂ ಏನೂ ಆಗಂಗಿಲ್ಲ. ದಯವಿಟ್ಟು ನೀವು ಮೊಬೈಲು ಮಕ್ಕಳ ಕೈ ಕೊಡಬೇಡ್ರಿ. ಹೊಳ್ಳಿ ಮಕ್ಕಳ ಕೈ ಮೊಬೈಲ್ ಕೊಡಬೇಡ್ರಿ ಅಂತ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಎಲ್ಲ ಪಾಲಕರಿಗೂ ನಾನು ಕೈ ಮುಗಿ ಕೇಳ್ಕೊತೀನಿ, ಸಲಾಮ್ ಹೇಳಿ ಕೇಳ್ಕೊತೀನಿ. ದಯವಿಟ್ಟು ಮಕ್ಕಳ ಕೈ ಮೊಬೈಲ್ ಕೊಡಬೇಡ್ರಿ. ಕೊಟ್ರಿ ನಿಮ್ಮ ಮಕ್ಕಳು ಸಣ್ಣ ಆಗ್ತಾವ. ಆಮೇಲೆ ಏನಪ್ಪ ಅಂತಂದ್ರೆ ಅದ್ರಾಗ ಬರ್ಲಾರ್ದು ಬರ್ತಾವ, ನೋಡ್ಲಾರ್ದು ನೋಡ್ತಾವ. ಅದ್ರಾಗ ಏನೋ ಅಂತಾರೆ, ಬಸವಣ್ಣರು ಹೇಳಿದ್ದು, ಕಾಣ್ಲಾರ್ದು ಕಂಡಿರಣ್ಣ, ನೋಡ್ಲಾರ್ದು ನೋಡಿರಣ್ಣ ಅಂತ ಹೇಳಿದ್ರು ಬಸವಣ್ಣರು. ಅದೇ ಟೈಪ್ ಆಗತ್ತೆ ಜೀವನ. ದಯವಿಟ್ಟು ಮಕ್ಕಳ ಕೈ ಮೊಬೈಲ್ ಕೊಡಬೇಡ್ರಿ. ಇದು ವಿಡಿಯೋ ಮುಂದೆ ನೀವು ಬಂದಿಂದ ಮುಂದೆ ಜನರಿಗೆ ಹಾಕೊಂತ ಹೋಗ್ರಿ ದಯವಿಟ್ಟು. ಯಾಕಂತಂದ್ರೆ ಒಬ್ಬರೊಬ್ಬರು ಮಕ್ಕಳು ನೋಡಲಿ, ಒಬ್ಬರೊಬ್ಬರು ಮಕ್ಕಳಿಗೆ ಮೊಬೈಲ್ ಬಿಡಲಿ. ಆಮೇಲೆ ನೀವು ಒಂದು ಟೈಮ್ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡೋ ಟೈಮ್ನಾಗಾಗಲಿ, ಏನಾರು ಬರೀ ಟೈಮ್ನಾಗಾಗಲಿ, ಶಿಕ್ಷಣ ಕಲ್ತವ್ರು ಏನು ಮಾಡೋಕಪ್ಪ ಅಂದ್ರೆ ಮಕ್ಕಳು ಬರೀತಾರ ಇಲ್ಲ, ಅವ್ರು ಏನು ಮಾಡಾಕತ್ತಾರ ಮಕ್ಕಳ ಬಗ್ಗೆ ಸ್ವಲ್ಪ ಖ್ಯಾಲ್ ಮಾಡಿರಿ ದಯವಿಟ್ಟು. ಯಾಕಂತಂದ್ರೆ ಮೊಬೈಲ್ ಕೊಟ್ಟಿಗೇಸಿ ಈಗ ನಾವು ಮಾಡ್ಕೊಂಡು ಕುಂತೀವಿ, ಅವ್ರು ಮಾಡ್ಕೊಂಡು ಕುಂತ್ರಪ್ಪ ಅಂತಂದ್ರೆ ನಾಳೆಗೆ ನಮ್ಮ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದಾಗ ದವಾಖಾನೆ ತೊಗೊಂಡು ಓಡಾಡ್ಕೊಂತ ಹೋದ್ಯಪ್ಪ ಅಂತಂದ್ರೆ ಡಾಕ್ಟ್ರುಗಳು ಹೇಳ್ತಾರೆ ಮೊಬೈಲ್ ಕೊಟ್ಟ ಮಕ್ಳಿಗೆ ಹಾಳು ಮಾಡಿರಿ ಅಂತಾರೆ. ನೋಡಿರಿ, ಸಣ್ಣ ಮಕ್ಳಿಗೆ ಸಮಯಕ್ಕೆ ಚಸ್ಮಾ ಬರಾಕತ್ತೆ ಅವು. ಯಾಕಂತಂದ್ರೆ ನೋಡಿ ದೊಡ್ಡವ್ರಿಗೆ ಏನಾಗತ್ತದಪ್ಪ ಅಂತಂದ್ರೆ ಕಣ್ಣು ದೃಷ್ಟಿ ಕಡಿಮೆ ಆಗತ್ತದ. ಈಗ ನೋಡ್ರಿ, 80 ವರ್ಷ 90 ವರ್ಷ ಇದ್ದು ಹಳೆ ಮುದುಕರಿಗೆ ಅವ್ರಿಗಿನ್ನ ಚಸ್ಮಾ ಇಲ್ಲ. ಈಗ ನಮ್ಮ ಹೊಸ ಪೀಳಿಗೆಗೂ ನೋಡ್ರಿ ಚಸ್ಮಾನೇ, ಹುಟ್ಟುತ್ತಲೇ ಚಸ್ಮಾ ಚಾಲು. ದಯವಿಟ್ಟು ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಎಲ್ಲ ಪಾಲಕರಿಗೆ ಹೇಳ್ತೀನಿ, ಮಕ್ಕಳ ಕೈಯಾಗ ಮೊಬೈಲು ಕೊಡಬೇಡ್ರಿ.